ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾದ ಮಿನಿ ಬಸ್ ನಿಲ್ದಾಣ. ಶಿಡ್ಲಘಟ್ಟದಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರಿಗೆ ಲಭ್ಯವಾಗಲಿ. ಮಿನಿ ಬಸ್ ನಿಲ್ದಾಣ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಕುಡುಕರು, ವ್ಯಸನಿಗಳು, ಪುಂಡಪೋಖರಿಗಳು ಇಲ್ಲಿ ತಮ್ಮ ಚಟ ತೀರಿಸಿಕೊಳ್ಳುವ ಅಡ್ಡಿಯಾಗಿದೆ. ಸರ್ಕಾರಿ ಹಣಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂಬುದನ್ನು ಕಣ್ಣಾರೆ ಕಾಣಬೇಕಾದ್ರೆ ಶಿಡ್ಲಘಟ್ಟ ಮಿನಿ ಬಸ್ ನಿಲ್ದಾಣದ ವಸ್ತುಸ್ಥಿತಿ ನೋಡಿದ್ರೆ ತಿಳಿಯುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಲಕ್ಷಾಂತರ ರೂಪಾಯಿಗಳ ಹಣದಿಂದ ನಿರ್ಮಿಸಲಾದ ಸರ್ಕಾರಿ ಮಿನಿ ಬಸ್ ನಿಲ್ದಾಣ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಕುಡುಕರು, ವ್ಯಸನಿಗಳು, ಪುಂಡಪೋಖರಿಗಳು ಇಲ್ಲಿ ತಮ್ಮ ಚಟ ತೀರಿಸಿಕೊಳ್ಳುವ ಅಡ್ಡಿಯಾಗಿದೆ. ನಗರಸಭೆ ಈ ಜಾಗವನ್ನು ನಮ್ಮದಲ್ಲ ಅಂತ ಕೈ ತೊಳೆದುಕೊಂಡು ಕುಳಿತಿದೆ ಮತ್ತು ಮಳಿಗೆಗಳನ್ನು ನಿರ್ಮಿಸಿರುವ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಚಿಕ್ಕಬಳ್ಳಾಪುರ ಘಟಕದ ಅಧಿಕಾರಿಗಳಂತೂ ಒಂದೆರಡು ಅಂಗಡಿಗಳ ಮೂಲಕ ಮಾಲೀಕರ ಕೃಪೆಯಿಂದ ತಮ್ಮ ಕರ್ತವ್ಯ, ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ತೊರೆದು ಕರ್ತವ್ಯ ಲೋಪವನ್ನು ತಪ್ಪಿತ್ತು ಎಂಬಂತೆ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಇದೇ 24ರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದು, ಜನರು, ಸಾರ್ವಜನಿಕರು, ವಿದ್ಯಾರ್ಥಿಗಳು, ರೈತರಿಗೆ ಯಾವುದೇ ಪ್ರಯೋಜನವಿಲ್ಲದ ಈ ಮಿನಿ ಬಸ್ ನಿಲ್ದಾಣಕ್ಕೆ ಕಾಯಕಲ್ಪ ಕಲ್ಪಿಸಿಕೊಡಬೇಕಿದೆ. ಕಾಂಗ್ರೆಸ್ ಪಕ್ಷದ ವಿ. ಮುನಿಯಪ್ಪ ಅವರು ಸಚಿವರಾಗಿದ್ದಾಗ ಶಿಡ್ಲಘಟ್ಟದಲ್ಲಿ ಅಭಿವೃದ್ಧಿಯ ಮಹಾಪರ್ವ ನಡೆದಿತ್ತು. ಸರ್ಕಾರದಲ್ಲಿ ಅವರ ಮಾತಿಗೆ ಬೆಲೆ ಇತ್ತು. ಈಗ ರೈತರು ಮಾರುಕಟ್ಟೆಗೆ, ರೇಷ್ಮೆಗೂಡು, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಲು, ರೈಲು ನಿಲ್ದಾಣಕ್ಕೆ ಬರೋರಿಗೆ, ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಬರೋರಿಗೆ, ತಾಲೂಕು ಆಡಳಿತ ಕಚೇರಿ, ತಾಲೂಕು ಪಂಚಾಯಿತಿಗಳಿಗೆ ಬರೋರಿಗೆ ಈ ಮಿನಿ ಬಸ್ ಅತ್ಯವಶ್ಯಕವಾಗಿತ್ತು. ಹೀಗಾಗಿ ಇಲ್ಲಿ ನಿರ್ಮಾಣವಾಗಿತ್ತು. ಸಚಿವರಾಗಿದ್ದ ವಿ. ಮುನಿಯಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದ ಎಸ್. ಎಂ. ಕೃಷ್ಣ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿದ್ರು. ಶಿಡ್ಲಘಟ್ಟ ನಗರಾಭಿವೃದ್ಧಿಗೆ ಇದು ಪೂರಕವಾಗಿಯೂ ಆಗಿತ್ತು. ಮಿನಿ ಬಸ್ ನಿಲ್ದಾಣ ನಿರ್ಮಾಣ ಮತ್ತು ನಗರಾಭಿವೃದ್ಧಿಗೆ ಪೂರಕವಾಗಿ ಅಧಿಕಾರಿಗಳು ಬದ್ಧತೆ, ಕರ್ತವ್ಯ ನಿರ್ವಹಿಸಿದ್ದಾರೆ. ನಾನು ಸಿ ವಿ ಲಕ್ಷ್ಮಣರಾಜು ಅಂತ, ಜಿಲ್ಲಾ ಸಫಾಯಿ ಕರ್ಮಚಾರಿ ಪುನರ್ವಸತಿ ಸಮಿತಿಯ ಸದಸ್ಯ ಇದೆ. ಇದು ಶಿಡ್ಲಘಟ್ಟ ನಗರದ ಮಿನಿ ಬಸ್ ನಿಲ್ದಾಣ, ಸರ್ಕಾರಿ ಮಿನಿ ಬಸ್ ನಿಲ್ದಾಣದ ಒಂದು ಅವ್ಯವಸ್ಥೆ. ಶಿಡ್ಲಘಟ್ಟದಲ್ಲಿ ಸುಮಾರು ಜನಸಂಖ್ಯೆ ಇದೆ, ಸಾವಿರಾರು ಜನಸಂಖ್ಯೆ, ಲಕ್ಷಾಂತರ ಜನಸಂಖ್ಯೆ ಇರುವಂಥ ಈ ಶಿಡ್ಲಘಟ್ಟ ನಗರ ಅಭಿವೃದ್ಧಿಯ ಪಥದಲ್ಲಿ ನಡಿಬೇಕಾದ್ರೆ ಅಲ್ಲಿ ಜನಸಂಪರ್ಕ ಇರುವಂಥ ಬಸ್ ನಿಲ್ದಾಣಗಳು ಬಹಳ ಮುಖ್ಯ ಆಗುತ್ತೆ. ನಮ್ಮ ಶಿಡ್ಲಘಟ್ಟದ ಒಂದು ದುರಾದೃಷ್ಟ ಅಂದರೆ ಬಸ್ಸು ರಾಷ್ಟ್ರೀಯ ಹೆದ್ದಾರಿ ಬೈಪಾಸಲ್ಲಿ ಹೊರಟೋಗುತ್ತೆ. ಇಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳು ಮತ್ತು ಏನು ವ್ಯವಹಾರ ನಡೆಯುತ್ತೆ, ವ್ಯಾಪಾರ ನಡೆಯುತ್ತೆ, ಅದೆಲ್ಲನೂ ಏನು ರೈಲ್ವೆ ನಿಲ್ದಾಣ ಇವೆಲ್ಲನೂ ಬಸ್ ನಿಲ್ದಾಣದಿಂದ ಮೇಲೆ ಅಶೋಕ ರಸ್ತೆಗೆ ಬಂದರೆ ಇಲ್ಲಿ ಒಂದು ಸೇತುವೆ ಬರುತ್ತೆ. ಸೇತುವೆ ರೈಲ್ವೆ ನಿಲ್ದಾಣ. ಇಲ್ಲಿಂದ ಆಚೆಗೆ ಹೋದರೆ ಸರ್ಕಾರಿ ಆಸ್ಪತ್ರೆ ಮತ್ತು ಏನಿದೆ ಒಂದು ತಹಸೀಲ್ದಾರ್ ಕಚೇರಿ, ಇ ಒ ಕಚೇರಿ, ಕೃಷಿ ಇಲಾಖೆ ಮತ್ತು ರೇಷ್ಮೆ ಮಾರುಕಟ್ಟೆ ಇವೆಲ್ಲನೂ ಈ ಕಡೆನೇ ಇದೆ. ಇಲ್ಲಿ ಎರಡು ಬಸ್ ನಿಲ್ದಾಣಗಳು ಬಹಳ ಮುಖ್ಯ ಆಗಿರುತ್ತೆ ಅನ್ನೋಂಥದ್ದನ್ನು ಮನಗಂಡು ಮಿನಿ ಬಸ್ ನಿಲ್ದಾಣನ ಇಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಇಲ್ಲಿ ಕಟ್ಟಿಸಿದ್ದಾರೆ. ಆದರೆ ಅದನ್ನು ಕಟ್ಟಿಸಿದ ನಂತರ ಅದನ್ನು ನಿರ್ವಹಣೆ ಮಾಡುವಂಥದ್ದಕ್ಕೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದ್ರ ಕಡೆಯಿಂದ ಇವತ್ತವರೆಗೂ ಆಗಿಲ್ಲ. ಇಲ್ಲಿ ಇದರ ಎಷ್ಟು ಅವ್ಯವಸ್ಥಿತವಾಗಿದೆ ಅಂತಂದರೆ ಸರ್ಕಾರದ ಹಣ ಈ ಕಟ್ಟಡಗಳಿಗೆ ಬಳಸಿ ಇಲ್ಲಿ ಪೋಲಾಗಿದೆ. ಇಲ್ಲಿ 2 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದೆ. 2 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಬರುವಂಥವ್ರು ವಿದ್ಯಾರ್ಥಿಗಳಲ್ಲ, ಅದಕ್ಕೆ ಬರುವಂಥ ಒಂದು ಏನು ಅಭ್ಯಾಸ ಇರುವಂಥವರು ಕಾರ್ಮಿಕರು, ದುಡಿಯುವಂಥವರು ಬರ್ತಾರೆ. ಬಂದು ಈ ಬಸ್ ನಿಲ್ದಾಣನ ತಮ್ಮ ಅಡ್ಡಿಯಾಗಿ ಬಳಸ್ಕೊಳ್ತಾರೆ. ಮಿನಿ ಬಸ್ ನಿಲ್ದಾಣ ನಿರ್ಮಾಣ ಮತ್ತು ನಗರಾಭಿವೃದ್ಧಿಗೆ ಪೂರಕವಾಗಿ ಅಧಿಕಾರಿಗಳು ಬದ್ಧತೆ, ಕರ್ತವ್ಯ ನಿರ್ವಹಿಸಿದರೆ ಈ ಮಿನಿ ಬಸ್ ನಿಲ್ದಾಣದ ವ್ಯವಸ್ಥಿತವಾಗಿ ನಿರ್ವಹಣೆಯೊಂದಿಗೆ ಸಾರ್ವಜನಿಕರಿಗೆ ಸದುಪಯೋಗವಾಗ್ತಿತ್ತು. ಆದರೆ ಅಧಿಕಾರಿಗಳ ಕರ್ತವ್ಯ ಲೋಪದಿಂದಾಗಿ ಸರ್ಕಾರದ ಬೊಕ್ಕಸದ ಹಣ, ತೆರಿಗೆಯ ಹಣ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ
ಕುರುಡುಕರ ಕಟ್ಟಿಯಾಗಿರುವ ಬಸ್ ನಿಲ್ದಾಣದ ರೂಪದಲ್ಲಿ ವ್ಯರ್ಥವಾಗಿದೆ. ಇನ್ನು ಈಗಲಾದರೂ ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಯಂತ್ರಣಾಧಿಕಾರಿಗಳು ಈ ಜಾಗವನ್ನು ಅಭಿವೃದ್ಧಿಪಡಿಸಿ ಸುಸ್ಥಿತಿಯಲ್ಲಿರುವ 2 ಮಳಿಗೆಗಳಂತೆ ಇನ್ನುಳಿದ ಮಳಿಗೆಗಳನ್ನು ಅಭಿವೃದ್ಧಿಪಡಿಸಬೇಕಿದೆ. ಮಿನಿ ಬಸ್ ನಿಲ್ದಾಣದವರಿಗೆ ಬಸ್ಗಳು ಬಂದು ಹೋಗುವಂತೆ ಮಾಡಬೇಕಿದೆ. ಹಾಗೆ ಮಾಡುವಂತೆ ಸಾರ್ವಜನಿಕರು ಕೂಡ ಒತ್ತಾಯಿಸುತ್ತಿದ್ದಾರೆ. ಜಗದೀಶ್ ಬಾಬು, ಸುಮನ್ ಟಿವಿ, ಶಿಡ್ಲಘಟ್ಟ.